ಬನ್ನಿ ಕೂತ್ಕೊಳ್ಳಿ, ತುಂಬಾ ದಿನ ಆಯ್ತು ನಿಮ್ಮ ನೋಡಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಮೇಡಮ್ ಸ್ವಲ್ಪ ಈ ರಿಪೋರ್ಟ್ ನೋಡಿ ಮೇಡಮ್. ಮೇಡಮ್ ತುಂಬಾ ಬಾಯಾರಿಕೆ ಆಗ್ತದೆ ಮೇಡಮ್. ಹೌದಾ? ಹೌದು. ರಿಪೋರ್ಟ್ ನೋಡಿದೆ ನಿಮ್ದು. ನಿಮ್ಗೆ ಸಕ್ಕರೆ ಕಾಯಿಲೆನೂ ಇದೆ ಮತ್ತೆ ಬಿಪಿನೂ ಇದೆ ರಿಪೋರ್ಟ್ ಅಲ್ಲಿ ಹಾಗಂತ ಬಂದಿದೆ. ಎರಡು ಅಣ್ಣ ತಮ್ಮ ತರ ಅಲ್ವಾ? ಏನ್ ಕೆಲಸ ಮಾಡ್ತೀರಾ ನೀವು ಯಜಮಾನ್ರೆ? ನಾವು ರೈತರು ವ್ಯವಸಾಯದ ಕೆಲಸ ಮಾಡ್ತೀವವ್ವ. ಅದು ನೆಮ್ಮದಿ ಆಗಿರೋ ಅಂತ ಕೆಲಸ ಅಲ್ವಾ ವ್ಯವಸಾಯ ಮಾಡೋದು? ಮತ್ತೆ ಕಾಯಿಲೆ ಯಾಕೆ ಬಂತು ನಿಮ್ಗೆ? ಬರಬಾರ್ದಲ್ವಾ ಆಕ್ಚುಲಿ ನಿಮ್ಗೆ ಅದು ಕಾಯಿಲೆ? ಬರಬಾರ್ದು ಮೇಡಮ್. ಆದ್ರೆ ಒಂದು ಬಂದ್ಬಿಟ್ಟಿದೆ. ಏನ್ ಮಾಡ್ಲಿ, ಬರಬಾರ್ದು ಬಂದ್ಬಿಟ್ಟಿದೆ. ಏನ್ ಮಾಡ್ಲಿ ನಾನು? ನಿಮ್ಗೆ ಏನಾದ್ರೂ ಫ್ಯಾಮಿಲಿಯಲ್ಲಿ ಟೆನ್ಷನ್ ಇದೆಯಾ? ಇದ್ದೇ ಇರುತ್ತೆ ಮೇಡಮ್, ಕೇಳಿ ಹೇಳ್ತೀನಿ ಮೇಡಮ್. ನನ್ನ ಅಣ್ಣ ಹೆಂಡತಿ 2 ಮಕ್ಕಳನ್ನು ಬಿಟ್ಟು ಸತ್ತು ಹೋದ. ನಾನು ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಅತ್ತಿಗೆ ಮಕ್ಕಳನ್ನು ಸಾಕಿದೆ. ನಂತರ ನನಗೂ ಮದುವೆ ಆಯಿತು. ನಾನು 4 ಮಕ್ಕಳ ತಂದೆ ಕೂಡ ಆದೆ. ಅಣ್ಣನ ಮಕ್ಕಳು ದೊಡ್ಡವರಾದರೂ ಪಾಲು ಕೇಳಿದ್ರು. ಮೇಡಮ್ 6 ಎಕರೆ ತೋಟದಲ್ಲಿ 3 ಎಕರೆ ಅವ್ರಿಗೆ ಕೊಟ್ಟೆ. ಆದ್ರೆ ನಾನು ಬೇರೆ ಮನೆ ಮಾಡ್ಕೊಂಡು ಹೊರಗಡೆ ಬಂದೆ. 6 ಗುಂಟೆ ಜಾಸ್ತಿ ಅವರಿಗೆ ಸಿಕ್ತು. ನಂತರ ಮೇಡಮ್ ಅಳತೆ ಮಾಡೋಣ ಅಂದ್ರೆ ಒಪ್ಲಿಲ್ಲ. ಕೋರ್ಟ್ಗೆ ಹೋದೆ. ಸ್ವಂತ ಅಣ್ಣನ ಮಕ್ಕಳನ್ನು ತನ್ನ ಮಕ್ಕಳನ್ನು ಸಾಕಿದಂತೆ ಸಾಕಿ ಸಲುಹಿ ಅವರು ಬೆಳೆದು ದೊಡ್ಡವರಾದ ನಂತರ ಅವರು ತಮ್ಮ ಪಾಲು ಕೇಳಿದಾಗ ಅವರ ಇಚ್ಛೆಗೆ ಮಣಿದು ಪಾಲು ಮಾಡಿಕೊಟ್ಟ. ಆದರೆ ಇವರೇ ತನ್ನ ಪಾಲಿಗೆ 6 ಗುಂಟೆ ಜಮೀನು ಕಡಿಮೆ ಸಿಕ್ಕಿದೆ ಎಂದು ತಕರಾರು ಎಬ್ಬಿಸಿ ತಾನೇ ಸಾಕಿ ಬೆಳೆಸಿದ ಮತ್ತು ಸ್ವತಃ ಪಾಲು ಮಾಡಿಕೊಟ್ಟ ನಂತರ ಅಣ್ಣನ ಮಕ್ಕಳ ವಿರುದ್ಧ ಕಾನೂನಿನ ಸಮರ ಸಾರಿದ ಈತ ಕರ್ಮಭ್ರಷ್ಟ ಆದ. ಕೋರ್ಟ್ಗೆ ಹೋದೆ. ಆದ್ರೆ ತುಂಬಾ ಖರ್ಚಾಯ್ತು ಮೇಡಮ್, ತುಂಬಾ ಖರ್ಚಾಯ್ತು. ಸಾಲ ಮಾಡಿದೆ. ಮಕ್ಕಳು ಕೂಡ ನಾವು ಸಾಲ ಒತ್ಕೊಳ್ಳಲ್ಲ ಅಂತ ಹೋಗೇ ಬಿಟ್ರು. ಈಗ ತಲೆ ಮೇಲೆ ಸಾಲ, ಮನಸ್ಸಿನಲ್ಲಿ ನೋವು. ಈ ಕೇಸು ಮುಗಿಸೋ ಲಕ್ಷಣ ಇಲ್ಲ. ಈಗ ಕಾಯಿಲೆ ಕೂಡ ಕಾಡ್ತಾ ಇದೆ. ಏನು ಮಾಡೋದು ಡಾಕ್ಟ್ರೆ? ನೀವು 6 ಗುಂಟೆ ಜಮೀನಿಗೆ ಕೇಸ್ ಹಾಕಿದ್ರಾ? ಹೌದು ಮೇಡಮ್. ಅಲ್ಲ ಯಜಮಾನ್ರೆ, 6 ಗುಂಟೆ ಜಮೀನಿಗಾಗಿ ನೀವು ಸಂಬಂಧ ಕಳ್ಕೊಂಡಿದ್ದೀರಾ, ಹಣ ಕಳ್ಕೊಂಡಿದ್ದೀರಾ, ಮತ್ತೆ ಆರೋಗ್ಯವನ್ನು ಕಳ್ಕೊಂಡಿದ್ದೀರಲ್ಲ. ಮೇಡಮ್, ನಾನು ನನ್ನ ತೋಟವನ್ನು ಮಕ್ಕಳು ಬೆಳೆಸೋ ರೀತಿಯಲ್ಲಿ ಬೆಳೆಸ್ತೆ. ಪ್ರತಿ ಮರದ ಬುಡದಲ್ಲಿ ಸುತ್ತ ಕಲ್ಲು ಬಂಡೆಗಳನ್ನು ಹಾಕಿ ಅವುಗಳಿಂದ ಕಾಪಾಡಿ ಗೊಬ್ಬರವನ್ನು ನೀಡಿ ಪೋಷಿಸ್ತೆ. ಎಷ್ಟು ಪ್ರೀತಿ ವಿಶ್ವಾಸದಿಂದ ಗಿಡಗಳನ್ನು ಬೆಳೆಸಿದ್ರೆ ಎಲ್ಲರೂ ನೋಡಿದವರೆಲ್ಲ ಕೊಂಡಾಡಿದ್ದಾರೆ. ಆದ್ರೆ ಈಗ ಎಲ್ಲವೂ ನನ್ನ ಕೈ ತಪ್ಪಿ ಹೋಯಿತು. ನಾನು ಏನ್ ಮಾಡ್ಲಿ ಮೇಡಮ್? ನನ್ನ ಕರ್ಮ. ನಿಮ್ಮ ಕರ್ಮ ತೀರಿಸಲು ನೀವು ತೀರ್ಥಯಾತ್ರೆಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ.
ನೀರಲ್ಲಿ ಮುಳುಗಿ ಸತ್ರೆ 6 ಗುಂಟೆ ಜಮೀನಲ್ಲಿ ನಿಮ್ಮ ಹೆಣ ಉಳ್ತಾರೆ. ಶಾಶ್ವತವಾಗಿ 6 ಗುಂಟೆ ಜಮೀನು ನಿಮ್ದೇ ಆಗುತ್ತೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಯೋಚನೆ ಮಾಡಕ್ ಹೋಗ್ಬೇಡಿ, ಆಗೋದಾಗುತ್ತೆ. ನೆಕ್ಸ್ಟ್ ವೀಕ್ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿ. ಆಯ್ತು ಮೇಡಮ್, ಬರ್ತೀನಿ ನೆಕ್ಸ್ಟ್ ವೀಕ್. ಹಲೋ ಮೇಡಮ್, ನಾನು ರೈತರ ಮಗ ಮಾತಾಡ್ತಾ ಇರೋದು. ನಮ್ಮ ತಂದೆ ತೀರ್ಕೊಂಡ್ರು ಮೇಡಮ್. ನಮ್ಮ ತಂದೆ 6 ಗುಂಟೆ ಜಮೀನಿಗೆ ಪ್ರಾಣ ಮತ್ತು ಜಮೀನು ಎರಡೂ ಕಳೆದುಕೊಂಡ್ರು ಮೇಡಮ್. ಜಮೀನು ಹಣ ಮತ್ತೆ ಸಿಗುತ್ತೆ, ಆದರೆ ಸಂಬಂಧ, ಆರೋಗ್ಯ, ಜೀವ ಹೋದರೆ ಮತ್ತೆ ಬರೋದಿಲ್ಲ.